ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಈ ಒಂದು ಸ್ಯಾರಿಗೆ ನಾನಿವತ್ತು ಡಿಫ್ರೆಂಟ್ ಆಗಿರೋಂಥ ಬೆಲ್ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾರಿಗೆ ನಾವು ಈ ರೀತಿ ಥ್ರೆಡ್ಸ್ನ ರೆಡಿ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ನೋಡಿ, ನಾನಿಲ್ಲಿ 8 ಎಳೆ ದಾರನ ತೊಗೊಂಡು ಸ್ಟಾರ್ಟಿಂಗಲ್ಲಿ ಗ್ಲೂ ಹಾಕ್ಕೊಂಡಿದ್ದೀನಿ. ಈ ರೀತಿ ಲಾಂಗಾಗಿ ಥ್ರೆಡನ್ನು ತೊಗೊಂಡಿದ್ದೀನಿ ನೋಡಿ. ಈಗ ನೀಡಲ್ ತೊಗೊಂಡು ಈ ರೀತಿ ನೀಡಲನ್ನು ತೊಗೊಳ್ಬೇಕು. ಇದಕ್ಕೆ ಇನ್ಸರ್ಟ್ ಮಾಡಬೇಕು ಈ ದಾರನ. ಮಾಡಿದ್ದಾದಮೇಲೆ ನೋಡಿ, ಇಲ್ಲಿ ಸ್ವಲ್ಪ 1 ಪಾಯಿಂಟ್ ಡಿಸ್ಟೆನ್ಸಲ್ಲಿ ಈಕ್ವಲ್ಲಾಗೆ ನೋಡಿ ಈ ರೀತಿ ಡಿಸ್ಟೆನ್ಸ್ ನೋಡಿಕೊಂಡು ಈ ನೀಡಲಿಂದ ಹೀಗೆ ಇನ್ಸರ್ಟ್ ಮಾಡಬೇಕು. ದಾರ ನಮಗೀಗ ಎಷ್ಟು ಬೇಕೋ ಅಷ್ಟು ಪಕ್ಕದ್ದು ನಾವು ಆ ದಾರನ ಎಷ್ಟು ತೊಗೊಂಡಿದ್ದೀರೋ ಅಷ್ಟು ನೋಡಿಕೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಲಾಂಗ್ ಹೋಗಿ ತಗೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಡಬಲ್ ಸ್ಟೆಪ್ ಬರುತ್ತೆ. ಹಾಗಾಗಿ ನೋಡಿ, ಈಗ ಟ್ರಿಮ್ ಮಾಡ್ಕೊಳ್ಬೇಕು. ಈ ರೀತಿ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ಈಗ ದಾರನ ಫಿಂಗರಿಂದ ನೋಡಿ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಈಗ ಗಂಟು ಹಾಕಬೇಕು. ನಾವು ಈ ರೀತಿ ಫಿಟ್ಟಾಗಿ ಹಿಡ್ಕೊಂಡು ಕೈಯಲ್ಲೇ ಗಂಟು ಹಾಕ್ಬೋದು. ಆಗೋದಿಲ್ಲ ಅಂತಂದರೆ ಈ ನೀಡಲ್ ತೊಗೊಂಡು ಈ ರೀತಿ ಟೈಟಾಗಿ ಹಿಡ್ಕೊಂಡು ನೀಡಲ್ ಹೊರಗಡೆ ತೆಗೆದ್ರೆ ನೋಡಿ ಮತ್ತೆ ಅದು ಫಿಟ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಹೀಗೆ ಹತ್ತಿರಕ್ಕೆ ಗಂಟು ಹಾಕ್ಕೊಳ್ಬೇಕು. ನೆಕ್ಸ್ಟು ನೋಡಿ, ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಗೆ ಈ ರೀತಿ ಒಂದು ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ. ಆ ಬೀಡ್ ನೋಡಿ ಈ ರೀತಿ ಒಂದು ಬಿಗ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ. ತುಂಬ ಸ್ಮಾಲು ಅಲ್ಲ, ತುಂಬ ಬಿಗ್ಗು ಅಲ್ಲ, ಮೀಡಿಯಮ್ ಸೈಜ್ದು ಬೀಡ್ ತೊಗೊಂಡಿದ್ದೀನಿ. ಮತ್ತು ಈ ಒಂದು ಹೆಮ್ಮಿಂಗ್ ಸೂಜಿಗೆ ಈ ಕಾಟನ್ ಥ್ರೆಡನ್ನು ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಇಷ್ಟು ಮಾತ್ರ ಕಾಟನ್ ಥ್ರೆಡ್ ತೊಗೊಳ್ಬೇಕು. ಈಗ ಈ ಮೀಡಿಯಮ್ ಸೈಜ್ ಬೀಡ್ ಇದೆಯಲ್ವಾ, ಇದನ್ನು ಈ ಸೂಜಿ ಒಳಗಡೆ ಇನ್ಸೆಟ್ ಮಾಡಿ ಹಾಗೆ ಇಟ್ಕೊಂಡು ಇಲ್ಲಿ ದಾರ ಕಾಣಿಸ್ತಿದೆ ಅಲ್ವಾ, ಈ ಥ್ರೆಡ್ಡನ್ನು ತೊಗೊಂಡು ಈ ಕಾಟನ್ ಥ್ರೆಡ್ಡನ್ನು 2 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಈ ಮಿಡ್ಲ್ ಒಳಗಡೆ ಈ ಸಿಲ್ವರ್ ಥ್ರೆಡ್ಡನ್ನು ಈ ರೀತಿ ಹಾಕ್ಕೊಂಡು ಈಗ ಈ ಬೀಡನ್ನು ಇದರೊಳಗಡೆ ಈ ರೀತಿ ಸೇರಿಸ್ಬೇಕು. ಈಗ ಈ ಕೆಳಗಡೆ ಇದೆ ದಾರ, ಅದನ್ನು ಈ ರೀತಿ ಸ್ವಲ್ಪನೇ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಈ ರೀತಿ ಹೇಳ್ಕೊಳ್ಬೇಕು ನೋಡಿ. ಈಗ ಸೇರಿತು ಬೀಡು ಅದರೊಳಗಡೆ ಹಾಕಿದ್ದಾದಮೇಲೆ ಮತ್ತೆ ಒಂದು ಗಂಟು ಹಾಕ್ಕೊಳ್ಬೇಕು. ಈ ರೀತಿ ಹತ್ತಿರಕ್ಕೆ ನೋಡಿ ಗಂಟು ಹಾಕ್ಕೊಳ್ಬೇಕು. ಈ ರೀತಿ ಟೈಟಾಗಿ ಹಾಕ್ಕೊಳ್ಬೇಕು. ನೆಕ್ಸ್ಟು ನಿಮಗೆ ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಈ ಬೀಡ್ ಇರುತ್ತಲ್ವ, ಸೂಜಿ ಒಳಗಡೆ ಇನ್ಸೆಟ್ ಮಾಡ್ಕೊಳ್ಬೇಕು. ಮತ್ತು ದಾರನ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಬೇಕು. ಈ ದಾರನ ಇದರೊಳಗಡೆ ಸೇರಿಸ್ಕೊಂಡು ಈಗ ಈ ಬೀಡನ್ನು ಈ ದಾರದೊಳಗಡೆ ಸೇರಿಸ್ಬೇಕು. ಸೇರಿಸಿ ಈ ರೀತಿ ಇಳ್ಕೊಂಡು ಈಗ ಸ್ವಲ್ಪ ದಾರನ ಟ್ವಿಸ್ಟ್ ಮಾಡಿ ಹೀಗೆ ಗಂಟು ಹಾಕಬೇಕು ನೋಡಿ. ನೀಟಾಗಿ ಹತ್ತಿರಕ್ಕೆ ಗಂಟು ಹಾಕಬೇಕು. ಈಗ ಗಂಟು ಹಾಕಿದ್ದಾದಮೇಲೆ ನೋಡಿ, ಇದು ನೀಟಾಗಿ ಎಲ್ಲ ಒಂದೇ ಈಕ್ವಲ್ಲಾಗಿ ಗಂಟು ಹಾಕಬೇಕು ನೋಡಿ. ಈಗ ಈ 2 ದಾರನ ತೊಗೊಂಡು ನೋಡಿ, ನಾನಿಲ್ಲಿ ಯಾವ ರೀತಿ ಗಂಟು ಹಾಕಿದ್ದೀನಲ್ವ ಆ ರೀತಿ ಗಂಟು ಹಾಕ್ತೀನಿ. ಇದಕ್ಕೂ ಅಷ್ಟೇ ಮಿಕ್ಕಿರೋದೆಲ್ಲ ಸ್ಯಾರಿ ಫುಲ್ಲು ಇದೇ ರೀತಿ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಇಟ್ಕೊಂಡು ದಾರನ ಟ್ವಿಸ್ಟ್ ಮಾಡಿಕೊಂಡು ನೋಡಿ ಎಲ್ಲ ಒಟ್ಟಿಗೆ ದಾರನ ತಗೊಂಡು ಗಂಟು ಹಾಕಬೇಕು ನೋಡಿ. ಸಿಂಪಲ್, ಇಷ್ಟೇ. ಈ ರೀತಿ ನೋಡಿಕೊಂಡು ಗಂಟು ಹಾಕಿ ಈ ರೀತಿ ಹಾಕಿದ್ದಾದಮೇಲೆ ಹೀಗೆ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ನಾನು 120 ಎಳೆನ ದಾರ ತಗೊಂಡು
ಕುಚ್ಚು ಕಟ್ಕೊಳ್ತೀನಿ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕಂಪ್ಲೀಟಾಗಿ ಬೀಡ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಸ್ಯಾರಿ ಫುಲ್ಲು ಕಂಪ್ಲೀಟಾಗಿ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಇದಕ್ಕೆ ಕುಚ್ಚು ಆ್ಯಡ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ನೋಡೋಣ. ನೋಡಿ ನಾನಿಲ್ಲಿ 120 ಎಳೆಯನ್ನು ತಗೊಂಡು ಐರನ್ ಮಾಡಿಕೊಂಡು ಮತ್ತು ಸ್ಟಾರ್ಟಿಂಗ್ ಇಲ್ಲಿ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇಷ್ಟು ಲಾಂಗಾಗಿ ನಾನು ತೊಗೊಂಡಿದ್ದೀನಿ. ದಾರ ಮಾಡ್ಕೊಳ್ಳೋದು ಹೇಗೆ ಅಂತ ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಾನು ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ನಾನಿಲ್ಲಿ 2 ಗ್ರೇ ಕಲರು ಮತ್ತು 2 ಕ್ರೀಮ್ ಕಲರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ 3 ಅಥವಾ 4 ಅಥವಾ 1/1 ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಪೇರ್ ಆಗಿ ಕಲರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ದಾರನ ಇದ್ರೊಳಗಡೆಯಿಂದ ಈ ರೀತಿ ಸೇರಿಸ್ಕೊಳ್ಬೇಕು. ನಮಗೆ ಕುಚ್ಚು ಎಷ್ಟು ಬೇಕೋ ಅಷ್ಟು ಈ ರೀತಿ ಇಟ್ಕೊಳ್ಬೇಕು. ಈಗ ಈ ಗೋಲ್ಡನ್ ಕಲರ್ ಥ್ರೆಡನ್ನು ಈ ರೀತಿ ನೀಡಲ್ ಒಳಗಡೆ ಸೇರಿಸ್ಕೊಂಡು ಇಟ್ಕೊಂಡಿರಬೇಕು. ಈಗ ಈ ಮಿಡ್ಲಿಂದ ಈ ರೀತಿ ದಾರನ ತೊಗೊಂಡು ಬಂದು ಆ ಬ್ಯಾಕ್ ಸೈಡಿಂದ ನೋಡಿ ದಾರನ ಫಿಂಗರಲ್ಲಿ ಈ ರೀತಿ ಇಟ್ಕೊಬೇಕು. ಈಗ ನೋಡಿ ಬ್ಯಾಕ್ ಸೈಡಿಂದ ನೀಡಲ್ ತೊಗೊಂಡು ಮೇಲೆ ದಾರನ ಈ ರೀತಿ ಸುತ್ತಕೊಳ್ಬೇಕು. ಸುತ್ತಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಟೈಟಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೂ ಒಂದು ಸಲ ಈ ರೀತಿ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಅದು ನೀಟಾಗಿ ಸ್ಟಿಫಾಗಿ ಕುತ್ಕೊಂಡಿರುತ್ತೆ. ಮತ್ತು ಮಿಡ್ಲಿಂದ ಈ ನೀಡನ್ನು ಇದರೊಳಗಡೆ ಈ ರೀತಿ ಇನ್ಸರ್ಟ್ ಮಾಡಿ ನಿಧಾನವಾಗಿ ಹೇಳ್ಕೊಂಬಿಡಿ ನೋಡಿ. ಈ ರೀತಿ ಆದಮೇಲೆ ಈಗ ಈ ಪಕ್ಕದ ಕುಚ್ಚು ಎಷ್ಟು ಬಿಟ್ಟಿದ್ದೀವೋ ಅಷ್ಟಿಗೆ ನೋಡಿಕೊಂಡು ಇಲ್ಲಿ ಟ್ರಿಮ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಈಗ ಕಾಣಿಸುತ್ತೆ. ನೆಕ್ಸ್ಟು ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಈ ಹೋಲ್ ಒಳಗಡೆ ನಾವು ಗ್ಲೂ ಹಾಕಿ ಇಟ್ಕೊಂಡಿದ್ವಿ ಅಂತಂದರೆ ನೋಡಿ ಈ ರೀತಿ ಈಸಿಯಾಗಿ ನಾವು ಮಾಡ್ಕೊಂಬಿಡ್ಬೋದು ನೋಡಿ. ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿ ಟೈಟಾಗಿ ಇಟ್ಕೊಂಡಿರಬೇಕು. ಹೀಗೆ ಇಟ್ಕೊಂಡಿದ್ದಾದಮೇಲೆ ಗೋಲ್ಡನ್ ಕಲರ್ ಥ್ರೆಡನ್ನು ತೊಗೊಳ್ಬೇಕು. ಈ ರೀತಿ ಸೇರಿಸಿ ಆಗಲೇ ತೋರಿಸಿದ್ನಲ್ವ ಆ ರೀತಿ ಲಾಕ್ ಮಾಡ್ಕೊಳ್ಬೇಕು ನೋಡಿ. ಬ್ಯಾಕ್ ಸೈಡಿಂದ ನೀಡಲ್ ಮೇಲೆ ದಾರ ತೊಗೊಂಡು ಲಾಕ್ ಮಾಡಿ. ನಾವು ಸ್ಟಾರ್ಟಿಂಗ್ ಪ್ರತಿಯೊಂದಕ್ಕೂ ನಾವು 3 ಟೈಮ್ಸ್ ಲಾಕ್ ಮಾಡಿರ್ತೀವಿ ಅಂದರೆ 3 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಅಥವಾ 2 ಟೈಮ್ಸ್ ಲಾಕ್ ಮಾಡಿದ್ದೀವಿ ಅಂದರೆ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಅದು ಸ್ಯಾರಿ ಫುಲ್ಲು ಒಂದೇ ಈಕ್ವಲಾಗಿ ಕಾಣಿಸುತ್ತೆ ನೋಡಿ. ಈಗ ಈ ಮಿಡ್ಲಿಂದ ಈ ರೀತಿ ಸೇರಿಸಿ ಈಗ ಹೊರಗಡೆ ತೊಗೊಳ್ಬೇಕು. ಇಷ್ಟೇ ಇದು. ಈಗ ನಾವು ಇದು ನೋಡಿ ಈ ಕುಚ್ಚು ಎಷ್ಟು ಬಿಟ್ಟಿದ್ದೀವೋ ಅಷ್ಟಕ್ಕೆ ಅಳತೆ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಬೇಕು. ಈ ರೀತಿ ಟ್ರಿಮ್ ಮಾಡ್ಕೊಂಡ್ಮೇಲೆ ನೋಡಿ ನಾನಿಲ್ಲಿ ಡಬಲ್ ಕಲರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಇಲ್ಲಿ 3 ಟೈಮ್ಸ್ ಹಾಕ್ಕೊಬೋದು ಅಥವಾ 1/1 ಆದರೂ ಹಾಕ್ಕೊಬೋದು. ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ. ಕಂಪ್ಲೀಟ್ ಆದಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಈ ಡಿಸೈನ್ ತುಂಬಾ ಈಸಿ ಹಾಕೋದು. ನೀವು ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಇದು. ನಿಮ್ಗೆ ಹೇಗೆ ಬಂತು ಈ ಡಿಸೈನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.